FA 3 ಪರೀಕ್ಷೆ 2023-24ಕ್ಕೆ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆನ 8th ಹಾಕಿದ್ದೀವಿ. ಉಳಿದ ವಿಷಯಗಳ ಪ್ರಶ್ನೆ ಪತ್ರಿಕೆನ ಬೇಗನೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಒತ್ತಲಿಕ್ಕೆ ಮರೆಯದಿರಿ. 8ನೇ ತರಗತಿಯ ಎಲ್ಲ ವಿಷಯಗಳಲ್ಲಿನೂ ಕೂಡ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದಾವೆ. ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ, ನೋಡಬಹುದು ಅಂತ ಹೇಳ್ತಾ 3ನೇ ರೂಪನಾತ್ಮಕ ಪರೀಕ್ಷೆ 2023-24 ತರಗತಿ 8 ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕಗಳು 20, ಸಮಯ 1 ಗಂಟೆ. ಹಾಗಾದರೆ ಈ ಒಂದು ಪರೀಕ್ಷೆಯಲ್ಲಿ ನಾವು ಯಾವ ಪಾಠಗಳ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೀವಿ ಅಂದರೆ 5ನೇ ಗದ್ಯ ಪಾಠ ಹೂವಾದ ಹುಡುಗಿ, 6ನೇ ಗದ್ಯ ಪಾಠ ಯಶೋಧರೆ, 13ನೇ ಪದ್ಯ ವಚನಾಮೃತ, 14ನೇ ಪದ್ಯ ಸೋಮೇಶ್ವರ ಶತಕ, 3ನೇ ಪಠ್ಯಪೂರಕ ಅಧ್ಯಯನದಿಂದ ಆಹುತಿ ಅಂತಕ್ಕಂಥ ಒಂದು ಗದ್ಯ. ಪ್ರಶ್ನೆ ಪತ್ರಿಕೆ ನೋಡೋಣ. ಮೊದಲ ಮುಖ್ಯ ಪ್ರಶ್ನೆ ಇತ್ತು, ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಒಟ್ಟಾರೆ 2 ಪ್ರಶ್ನೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಮೊದಲ ಪ್ರಶ್ನೆ ಇತ್ತು, ಪುರುಷಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಆಗಿದೆ. ಎ ಮೂಡನ, ಬಿ ಯಾರು, ಸಿ ತಾನು, ಡಿ ನಾನು. ಇಲ್ಲಿ ಪುರುಷಾರ್ಥಕ ಸರ್ವನಾಮಗಳು ಯಾವುದು ಅಂತ ಆಗ್ತದೆ ಅಂದರೆ ಅದು ನಾನು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 2, ಸಿದ್ಧಾರ್ಥನು ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ. ಈ ವಾಕ್ಯದಲ್ಲಿ ಕರ್ಮಪದ ಇದಾಗಿದೆ. ಎ ಸಿದ್ಧಾರ್ಥನು, ಬಿ ಕರೆಯನ್ನು, ಸಿ ಕೇಳಿಸಿಕೊಳ್ಳಲಿಲ್ಲ, ಟಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಬಿ ಕರೆಯನ್ನು. ಮುಖ್ಯ ಪ್ರಶ್ನೆ 2, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. 2 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟಾರೆ 2 ಅಂಕ. ಐದಕ್ಕಿ ಮಾರಯ್ಯ ಶಿವಶರಣೆ ಲಿಂಗಮ್ಮ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಅಪ್ಪನ್ನ ಪ್ರಿಯ ಚನ್ನಬಸವಣ್ಣ. ಇದು ಅವರ ಕಾವ್ಯನಾಮ, ಅಂಕಿತನಾಮಗಳ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. 4ನೇ ಪ್ರಶ್ನೆ, ಕಾರ್ಯ ಕಜ್ಜ ಭಕ್ತಿ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಭಕುತಿ ತತ್ಸಮ ತದ್ಭವಗಳ ಮೇಲೆ ಇರ್ತಕ್ಕಂಥ ಪ್ರಶ್ನೆಯಾಗಿತ್ತು. ಮುಖ್ಯ ಪ್ರಶ್ನೆ 3, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 2 ಪ್ರಶ್ನೆಗಳಿದಾವ, ತಲಾ ಒಂದಕ್ಕೆ 1 ಅಂಕ, ಒಟ್ಟಾರೆ 2 ಅಂಕ. 5ನೇ ಪ್ರಶ್ನೆ, ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು? ಉತ್ತರ, ದೊರೆಯ ಹೆಂಡತಿ ಹೂವನ್ನು ತೆಗೆದುಕೊಂಡು 1 ಮೊಗೆ ಹಣ ಕೊಟ್ಟಳು. 6ನೇ ಪ್ರಶ್ನೆ, ರಾಜನಾದವನ ಕರ್ತವ್ಯವೇನು? ಉತ್ತರ, ಪ್ರಜೆಗಳನ್ನು ಧರ್ಮದಿಂದ ಪರಿಪಾಲಿಸುವುದು ರಾಜನಾದವನ ಕರ್ತವ್ಯ. ಮುಖ್ಯ ಪ್ರಶ್ನೆ 4, ಕೊಟ್ಟಿರೋ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಒಟ್ಟಾರೆ 2 ಪ್ರಶ್ನೆ, ತಲಾ ಒಂದಕ್ಕೆ 2 ಅಂಕ, ಒಟ್ಟಾರೆ 4 ಅಂಕ. 7ನೇ ಪ್ರಶ್ನೆ, ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು? ಉತ್ತರ, ಪ್ರತಿದಿನವೂ ಸುಂದರವಾದ ಹೂವಿನ ಗಿಡವಾಗುತ್ತಿದ್ದ ಹೆಂಡತಿಯು ಅಂದೊಂದು ದಿನ ಇದ್ದಕ್ಕಿದ್ದ ಹಾಗೆ ಕಾಣದಂತಾಗಲು ದೊರೆಯ ಮಗನು ಎಲ್ಲ ಕಡೆಗೂ ಹುಡುಕಾಡಿ ಕಂಗಾಲಾಗಿ ಕೊನೆಗೆ ಹುಚ್ಚನಂತಾಗಿ ದೇಶಾಂತರಕ್ಕೆ ಹೋದನು. 8ನೇ ಪ್ರಶ್ನೆ, ಯುವಕನು ಬಡವರ ಹುಡುಗಿಯನ್ನ ಮದುವೆಯಾಗದಿರಲು ಕಾರಣಗಳೇನು? ಬ್ಯಾರಿಸ್ಟರ್ ಪದವಿ ಓದಲು ಇಂಗ್ಲೆಂಡಿಗೆ ಹೋಗಬೇಕಾಗಿರುವುದರಿಂದ ಅಷ್ಟೊಂದು ಹಣ ಶ್ರೀಮಂತ ಹುಡುಗೆ ಬೇಕೆಂಬ ಕಾರಣದಿಂದ ಬಡ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಲು ನಿರಾಕರಿಸಿದನು. ಮುಂದಿನ ಪ್ರಶ್ನೆ, ಮುಖ್ಯ ಪ್ರಶ್ನೆ 5, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. 2 ಪ್ರಶ್ನೆಗಳು, ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 4 ಅಂಕ. 9ನೇ ವಾಕ್ಯ, ಅತಿ ಗಂಭೀರನು ಧೀರನು. ಉತ್ತರ, ಸೋಮನಾಥ ಶತಕದಿಂದ ಪ್ರಸ್ತುತ ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕವಿ ಪುಲಿಗೆರೆ ಸೋಮನಾಥ ಶ್ರೇಷ್ಠನಾದ ಮಂತ್ರಿಯ ಲಕ್ಷಣವನ್ನು ಕುರಿತು ಪುಲಿಗೆರೆ ಸೋಮನಾಥ ಕವಿಯು ಹೇಳುತ್ತಾ, ಮಂತ್ರಿಯು ಆದರ್ಶವೆನಿಸಿಕೊಳ್ಳಬೇಕಾದರೆ ಅತಿ ಗಂಭೀರನು, ಉದಾರನು, ಧೀರನು, ಮಹಾಸಂಪನ್ನನು, ಸತ್ಯಾತ್ಮನು, ಉನ್ನತ ವಿಚಾರವಂತನು, ನಾನಾ ಲಿಪಿ ಭಾಷೆಗಳಲ್ಲಿ ಪಾಂಡಿತ್ಯವುಳ್ಳವನು, ಲಂಚಕ್ಕೆ ಎಂದೆಂದಿಗೂ ಆಸೆ ಪಡದವನು, ವ್ರತಸ್ಥನು, ಸದ್ಧರ್ಮ ವಿಚಾರಶಾಲಿ, ಸಾಮ ಧಾಮ ಭೇದ ದಂಡ ಚತುರೋಪಾಯಗಳನ್ನು ಬಲ್ಲ ಸ್ವಾಮಿನಿಷ್ಠನೂ ಆಗಿರಬೇಕು. ಸೊ ಇಷ್ಟು ಆ ಸಂದರ್ಭ ಸಹಿತ ಸ್ವಾರಸ್ಯಗಳಲ್ಲಿ ಬರಿಬೇಕಿತ್ತು. ಮುಂದಿನ ವಾಕ್ಯ ಬರ್ತದೆ, ಈ ಸಂಪತ್ತಿಗೇಕೆ ನನ್ನ ಮದುವೆ ಆದಿರಿ? ಉತ್ತರ, ಈ ವಾಕ್ಯವನ್ನು ಹೂವಾದ ಹುಡುಗಿ ಎಂಬ ಜನಪದ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಇದರ ಲೇಖಕರು ಬಂದ್ಬಿಟ್ಟು ಶ್ರೀ A.K. ರಾಮಾನುಜನ್. ಒಳ್ಳೆಯ ಮುಹೂರ್ತದಲ್ಲಿ ಹೂವಿನ ಗಿಡವಾಗುತ್ತಿದ್ದ ಹುಡುಗಿಯ ಜೊತೆಯಲ್ಲಿ ರಾಜಕುಮಾರನಿಗೆ ಮದುವೆಯಾಗುತ್ತದೆ. ಅರಮನೆಯಲ್ಲಿ ಅವರಿಬ್ಬರನ್ನು ಏಕಾಂತ ಬಿಟ್ಟರು. ಇವನಷ್ಟಕ್ಕೆ ಇವನಿದ್ದಾನೆ, ಅವಳಷ್ಟಕ್ಕೆ ಅವಳಿದ್ದಾಳೆ. ಅವರೇ ಮಾತನಾಡಲಿ ಅಂತ ಅವಳು, ಅವಳೇ ಮಾತನಾಡಲಿ ಅಂತ ಅವರು. ಹೀಗೆ ಇಬ್ಬರು ಗುಮ್ಮಾಗಿ ಸುಮ್ಮನಿದ್ದರು. ಏನು
ಅವರು ಮಾತನಾಡಿಸಲೇ ಇಲ್ಲವಲ್ಲ, ಮತ್ತೇಕೆ ಮದುವೆಯಾದರು ಎಂದು ಯೋಚನೆ ಮಾಡಿ ಈ ಸಂಪತ್ತಿಗೇಕೆ ನನ್ನ ಮದುವೆಯಾದಿರಿ ಎಂದು ರಾಜಕುಮಾರನನ್ನು ಕೇಳಿದಳು. ಇಷ್ಟು 2 ಪ್ರಶ್ನೆಗಳು ಸಂದರ್ಭ ಸಹಿತ ಸ್ವಾರಸ್ಯ ಬರಲಿಕ್ಕಿತ್ತು. 6ನೇ ಪ್ರಶ್ನೆ, ಕೊಟ್ಟಿರೋ ಪದ್ಯ ಭಾಗವನ್ನು ಪೂರ್ಣ ಮಾಡಿ ಅಂತ 4 ಸಾಲುಗಳಿದ್ದಾವೆ. ಇದಕ್ಕೆ 3 ಅಂಕ ಇಟ್ಟಿದ್ದಾರೆ. ಸೊ ಒಂದೇ ಒಂದು ಪ್ರಶ್ನೆ ಇದೆ, 3 ಅಂಕ. ಅಂದರೆ ಕಾಯಕದಲ್ಲಿ ಹಿಡಿದು ಹರಿಯಬೇಕುವರೆಗೆ ವಚನವನ್ನು ಪೂರ್ಣ ಮಾಡಬೇಕಾಗಿತ್ತು. ಉತ್ತರ ಇತ್ತು, ಕಾಯಕದಲ್ಲಿ ನಿರತನಾಡೆ ಗುರುದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು ಅಂತಕ್ಕಂಥದ್ದು ಉತ್ತರ ಇತ್ತು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದೆ ಈ ಕೆಳಗಿನ ಕವಿ ಸಾಹಿತಿಗಳ ಕಾಲ, ಸ್ಥಳ, ಕೃತಿ ಮತ್ತು ಬಿರುದುಗಳನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. 3 ಅಂಕದ ಪ್ರಶ್ನೆ, ಒಟ್ಟಾರೆ ಒಂದೇ ಪ್ರಶ್ನೆ, ಒಟ್ಟು 3 ಅಂಕ. ಪ್ರಶ್ನೆ ಇತ್ತು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಬಗ್ಗೆ ಬರಿಬೇಕಿತ್ತು. ಉತ್ತರ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕರೆಂದೇ ಖ್ಯಾತಿ ಪಡೆದು ಶ್ರೀನಿವಾಸ ಕಾವ್ಯನಾಮದಿಂದ ಹೆಸರಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ 6 ಜೂನ್ 1891ರಂದು ಜನಿಸಿದರು. ತುಂಬು ಬಡತನವಿದ್ದರೂ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಉತ್ತಮ ದರ್ಜೆಯಲ್ಲಿ ಇಂಗ್ಲಿಷ್ MA ಪದವಿ ಪಡೆದರು. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು ಅಸಿಸ್ಟೆಂಟ್ ಕಮಿಷನರ್ ಆಗಿ ರಾಜ್ಯದ ವಿವಿಧೆಡೆ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದರು ಅಂತಕ್ಕಂಥದ್ದಿತ್ತು. ಇಷ್ಟು ತುಂಬಾ ಸರಳವಾಗಿರ್ತಕ್ಕಂಥ 9th ಅಲ್ಲಿ FA 3ರ ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಕೊಟ್ಟಿದ್ದೀನಿ. ಆಲ್ರೆಡಿ ಹಿಂದಿ ಆಯಿತು, ಕನ್ನಡ ಆಯಿತು. ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇಂಗ್ಲೀಷ್ ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಗಣಿತದಲ್ಲಿನೂ ಕೂಡ ನಿಮಗೆ 20 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತೀನಿ. ಸೊ ಆಲ್ರೆಡಿ ಕನ್ನಡದಲ್ಲಿ ಎಷ್ಟಾಗಬೇಕಲ್ಲ ಎಲ್ಲ ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನ ನಾನು ಹಾಕಿದ್ದೀನಿ. ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಕನ್ನಡ ಪ್ರಶ್ನೋತ್ತರ ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಹಿಂದಿ ಪ್ರಶ್ನೆ ಪತ್ರಿಕೆ ನೋಡೋದೇ ಇತ್ತಂದರೆ FA SA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡ್ತೀರಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡ್ತೀರಿ ಅಂತ ನಂಬ್ತಾ ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ವಿಡಿಯೋವನ್ನು ಮುಗಿಸೋಕ್ಕಿಂತ ಮುಂಚೆ ನಮ್ಮದೊಂದು ಒಂದು ವಾಟ್ಸಪ್ ಚಾನಲ್ ಅದ, ಲಿಂಕನ್ನು ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನನ್ನದೇ ಒಂದು ಚಾನಲ್ನ ಟೆಲಿಗ್ರಾಮ್ ಗ್ರೂಪನ್ನು ಸಹಿತ ಇದೆ, ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಪರೀಕ್ಷೆಗಾಗಿ ಚೆನ್ನಾಗಿ ತಯಾರಿ ಮಾಡಿ. ಯಾಕಂದರೆ ನಿಮ್ಮದು ಮೌಲ್ಯಾಂಕನ ಪರೀಕ್ಷೆ ಮಾಡ್ತಾರೆ, ಅದು ಕೂಡ ಸದ್ಯದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಅದೆಲ್ಲ ನಿಮಗೆ ಏನು ಮಾಡ್ತಾರೆ, ಪೋಸ್ಟನ್ನು ಮಾಡ್ತಾ ಹೋಗ್ತಾರೆ.